ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜ್ಯೋತಿಕಾ. ಬೆಂಗಳೂರು ಬನಶಂಕರಿ ದೇವಸ್ಥಾನದಲ್ಲಿರೋ ಈ ಕಲ್ಲಿನ ರಹಸ್ಯ ನಿಮಗೆ ಗೊತ್ತಿತ್ತಾ? ನನಗಂತೂ ಗೊತ್ತಿರಲಿಲ್ಲ. ನಾನು ಇವತ್ತು ಕೇಳಿಬಿಟ್ಟು ಫುಲ್ ಕ್ಯೂರಿಯಾಸ್ ಆಗಿಬಿಟ್ಟು ಕೇಳಿ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನನಗೆ ಆದಷ್ಟು ನಾನು ತಿಳ್ಕೊಂಡೆ. ಏನು ಅಂದರೆ, ಆ ಕಲ್ಲ ಮೇಲೆ ನಾವೇನಾದ್ರು ಕೇಳ್ಕೊಬೇಕು ಅಂತ ಇದ್ದರೆ ಆ ಕಲ್ಲ ಮೇಲೆ ಕೈನ ಹಿಂಗಿಟ್ಟು ನಾವು ಭಕ್ತಿಯಿಂದ ದೇವಿನ ನೆನೆಸ್ಕೊಂಡು ನಮಗೆ ಏನು ಕೆಲಸ ಇರುತ್ತೋ ಅಥವಾ ಏನಾದರೂ ಬೇಡ್ಕೊಳ್ಳೋದಿದ್ದಿದ್ರೆ ಅದನ್ನು ಬೇಡ್ಕೊಂಡಿದ್ದ ತಕ್ಷಣ ಅದೇನಾದರೂ ಆ ಕೆಲಸ ಈಡೇರುತ್ತೆ ಅಥವಾ ಆಗುತ್ತೆ ಅನ್ನೋ ಥರ ಇದ್ದರೆ ಅದು ಕೈ ಹಿಂಗಿರೋದು ಹಿಂಗೆ ಮೂವ್ ಆಗಿ ಆ ಕಡೆ ಎಂಡಿಗೆ ಈ ಥರ ಕನೆಕ್ಟ್ ಆಗುತ್ತಂತೆ. ಆ್ಯಂಡ್ ನಾನು ಕೇಳಿದಾಗ ಫುಲ್ ಶಾಕ್ ಆದೆ. ಸೊ ಟ್ರೈ ಮಾಡೇ ಬಿಡೋಣ ಏನು ಕತೆ ಅಂತ ಹೋಗ್ಬಿಟ್ಟು ನಾನು ಟ್ರೈ ಮಾಡಿದೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಮೈ ವಿಶಸ್ ಆರ್ ಟ್ರೂ. ಅಂದರೆ ಬರುತ್ತೆ, ನಿಜ ಆಗುತ್ತಂತೆ. ಅಂದರೆ ಅಲ್ಲಿ ಯಾವ ಥರ ಹೇಳಿದ್ರು ನನಗೆ ಅಂದರೆ, ಕೈ ಇಟ್ಟಿದ ತಕ್ಷಣ ಬೇಗ ಮೂವ್ ಆದರೆ ನಾವು ಅಂದ್ಕೊಂಡಿರೋ ಕೆಲಸ ಆದಷ್ಟು ಬೇಗ ಈಡೇರುತ್ತೆ. ಆ್ಯಂಡ್ ಲೇಟಾಗಿ ಮೂವ್ ಆಗೋ ಥರ ಇದ್ದರೆ ಆಗುತ್ತೆ, ಲೈಕ್ ಲೇಟಾಗಿ ಮೂವ್ ಆಗಿನೂ ಕನೆಕ್ಟ್ ಆಯಿತು ನಮ್ಮ ಫಿಂಗರ್ಸ್ ಅಂತ ಇದ್ದರೆ ಆ ಕೆಲಸ ಆಗುತ್ತೆ. ಬಟ್ ಸ್ವಲ್ಪ ನಿಧಾನ ಟೈಮ್ ಟೇಕಿಂಗ್ ಕೆಲಸ, ಅದು ಟೈಮ್ ಹಿಡಿಯುತ್ತೆ ಆ ಕೆಲಸಕ್ಕೆ ಅಂತ. ಆ್ಯಂಡ್ ನಮ್ಮ ಕೈ ಏನಾದ್ರು ಮೂವೇ ಆಗಲಿಲ್ಲ ಅಂದರೆ ಆ ಕೆಲಸ ಬಿಟ್ಬಿಡಿ, ಬೇಡ, ಆ ಕೆಲಸ ಆಗೋದೇ ಇಲ್ಲ ಅನ್ನೋ ದೇವಿ ಹೇಳ್ತಿರೋ. ದೇವಿ ಈಸ್ ಗಿವಿಂಗ್ ಯು ಸೈನ್ಸ್ ದ್ಯಾಟ್ ನೋ, ಆ ಕೆಲಸ ಕೈ ಹಾಕಬೇಡಿ, ಅದು ಆಗಲ್ಲ, ಅಥವಾ ಅದ್ರ ಮೇಲೆ ಜಾಸ್ತಿ ನಂಬ್ಕೊಂಡೆಲ್ಲ ಇರಬೇಡಿ, ಅದು ಆಗೋದಿಲ್ಲ ಅಂತ. ಇದೆಲ್ಲ ದೇವ್ರನ್ನ ಯಾರು ನಂಬ್ತಾರೆ ಅವ್ರು ಮಾಡ್ಬೋದು, ಅಥವಾ ನಿಮ್ಮ ಮೇಲೆ ಡಿಪೆಂಡ್. ಅದು ಅಲ್ಲಿ ಜನ ನಂಬಿಕೆ ಇದು ಆಗಿದೆ. ಆ್ಯಂಡ್ ಮೋರೋವರ್ ನಾನು ಕೂಡ ಹೋಗಿದ್ದೆ, ಟ್ರೈ ಮಾಡಿದೆ. ಆ್ಯಂಡ್ ಮೈ 3 ವಿಶಸ್ ಆಲ್ಸೋ ಕೇಮ್ ಟ್ರೂ. ಲೈಕ್ ವರ್ಕ್ ಆಗುತ್ತೆ, ಬೇಗನೆ ಆಗುತ್ತೆ ಅಂತ. ಸೊ ನಿಮಗೂ ಯಾರಿಗಾದರೂ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇದ್ದು ಅಥವಾ ಈ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನೀವು ಬನಶಂಕರಿ ದೇವಸ್ಥಾನಕ್ಕೆ ಹೋದಾಗ ಇದನ್ನು ಟ್ರೈ ಮಾಡಿ. ನಿಮ್ಮ ಇಷ್ಟ. ಅಲ್ಲಿ ಈ ಮುಂಚೆ ನಾನು ಹೋಗಿದ್ದಾಗ ಎಲ್ಲ ಕ್ಯೂಗೆ ಅಂದ್ಬಿಟ್ಟು ಏನೂ ವ್ಯವಸ್ಥೆ ಇರಲಿಲ್ಲ. ಈಗ ಅಲ್ಲಿ ಬ್ಯಾರಿಗೇಡ್ಸ್ ಥರ ಏನೋ ಹಾಕಿದ್ದಾರೆ, ಲೈಕ್ ಜನರಿಗೆ ಗೊತ್ತಾಗಲಿ ಇಲ್ಲಿ ನಿಂತ್ಕೊಬೇಕು ಅಂದ್ಬಿಟ್ಟೆಲ್ಲ. ಆ್ಯಂಡ್ ಈ ಕಲ್ಲು ಎಲ್ಲಿದೆ ಅಂದರೆ, ದೇವಸ್ಥಾನದಲ್ಲಿ ಒಳಗಡೆ ಎಂಟರ್ ಆದಮೇಲೆ ಫುಲ್ ದೊಡ್ಡ ದೇವಿಯ ಎಂಟ್ರೆನ್ಸ್ ಆದಮೇಲೆ ಪಕ್ಕದಲ್ಲಿ ಒಂದು ಅರಳಿಕಟ್ಟೆ ಇದೆ. ಆ ಅರಳಿಕಟ್ಟೆಯ ಪಕ್ಕದಲ್ಲೇ ಈ ಕಲ್ಲು ಪ್ರತಿಷ್ಠಾಪಿಸಿದ್ದಾರೆ. ಸೊ ನೀವುಗಳು ಕೂಡ ಯಾವಾಗಲಾದರೂ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ ಸೊ ಟ್ರೈ ಮಾಡೋದಾದ್ರೆ, ನೀವು ನಂಬ್ತೀರಾ ಇದನ್ನೆಲ್ಲ ಅಂದರೆ ಟ್ರೈ ಮಾಡ್ಬೋದು. ಇಟ್ಸ್ ಲೆಫ್ಟ್ ಅಪ್ ಟು ಯು. ಬಟ್ ನಾನು ತುಂಬ ಅಂದರೆ ನನಗೆ ಗೊತ್ತಿರೋ ಅಷ್ಟು ನಾನು ರಿಸರ್ಚ್ ಮಾಡಿ ಗೂಗಲಲ್ಲಿ ಇಂಟರ್ನೆಟಲ್ಲೆಲ್ಲ ಸರ್ಚ್ ಮಾಡಿದಾಗ ನನಗೆ ಆ ಕಲ್ಲಿನ ಸಂಬಂಧ ಏನೂ ಸಿಗಲಿಲ್ಲ. ಈ ಥರ ನಾನು ಏನು ಇವಾಗ ಹೇಳಿದ್ನೋ ಅದನ್ನೇ ಎಲ್ಲರೂ ಹೇಳಿದ್ದಾರೆ. ಸೊ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಇರ್ಬೋದು. ನನಗೆ ಏನೋ ಅಲ್ಲಿ ಹೋಗಿದ್ದಾಗ ಅದನ್ನು ನೋಡಿದೆ, ನಿಮ್ಮ ಹತ್ರನೂ ಶೇರ್ ಮಾಡ್ಕೊಬೇಕು ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಬಂದು ನಿಮ್ಮ ಹತ್ರ ಮಾತಾಡಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೂ ಏನಾದರೂ ಈ ಥರ ಎಕ್ಸ್ಪೀರಿಯನ್ಸ್ಗಳು ಮಾಡಬೇಕು ಅಂದರೆ, ಆ್ಯಂಡ್ ಮೋರ್ ಓವರ್ ದಟ್ ಈಸ್ ಫಾರ್ ಫ್ರೀ. ಓಕೆ, ಈ ಕಲ್ಲಿನ ಹೆಸರು ನನಗೆ ನಿಜ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ, ಕಮೆಂಟ್ ಮಾಡಿ. ಅಥವಾ ನೀವು ಇದನ್ನು ಯಾವಾಗಲಾದರೂ ಟ್ರೈ ಮಾಡಿದ್ದೀರಾ ಅಂದ್ರೂ ನನಗೆ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.